ನಮಸ್ಕಾರ. ಜನಧನಿ ವಾಹಿನಿಗೆ ಸ್ವಾಗತ. ವೀರಲೋಕ ಸಂಸ್ಥೆಯ ಪರವಾಗಿ ರಾಜ್ಯದಲ್ಲೇ ಒಂದು ವಿನೂತನವಾದಂಥ ಕಾರ್ಯಕ್ರಮ ಪುಸ್ತಕ ಸಂತೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರು ನಗರ ಘಟಕ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ ಅಧ್ಯಕ್ಷರಾಗಿರುವಂಥ ಪ್ರಕಾಶ್ ಮೂರ್ತಿ ಅವರು ಕೂಡ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮತ್ತು ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೀಬೇಕು ಮತ್ತು ನಮ್ಮ ಕನ್ನಡ ವಾಂಗ್ಮಯ ಲೋಕ ಏನಿದೆ, ಓದುಗ ಲೋಕ ಏನಿದೆ, ಇದು ಇನ್ನೂ ವಿಸ್ತರಣೆ ಆಗಬೇಕನ್ನುವಂಥ ಒಂದು ಉದಾತ್ತವಾದಂಥ ವಿಚಾರವನ್ನು ಇಟ್ಕೊಂಡು ವೀರಲೋಕ ಮಾಡ್ತಾ ಇರುವಂಥ ಈ ಕಾರ್ಯಕ್ರಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ತನ್ನ ಎಲ್ಲ ರೀತಿಯ ಸಹಕಾರವನ್ನು ಇವತ್ತು ವಿಸ್ತರಣೆ ಮಾಡಿದೆ. ಈ ಸಂಬಂಧ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ವತಃ ಪ್ರಕಾಶ್ ಮೂರ್ತಿ ಅವರಿದ್ದಾರೆ. ಈ ವೀರಲೋಕದ ಒಂದು ಹೊಸ ಪ್ರಯತ್ನ ಯಾವ ರೀತಿ ಕನ್ನಡ ಒಂದು ಭಾಷೆಗಾಗಲಿ ಸಾಹಿತ್ಯಕ್ಕಾಗಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನುವಂಥ ವಿಷಯವನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಸರ್ ನಮಸ್ಕಾರ. ಸರ್, ಈಗ ವೀರಲೋಕ ಸಂಸ್ಥೆ ಒಂದು ವಿನೂತನವಾದಂಥ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ರೀತಿ ಕೈ ಜೋಡಿಸ್ತಾ ಇದೆ? ಸರ್, ಈಗ ಬೆಂಗಳೂರಿನಲ್ಲಿ ಸರ್ಕಾರಗಳ ಸಂತೆಕಟ್ಟೆಗಳನ್ನು ನಾವು ನೋಡಿದ್ದೇವೆ. ಅದು ಹೂವು, ಹಣ್ಣು, ತರಕಾರಿಗಳನ್ನು ಮಾರಾಟ ಮಾಡಲಿಕ್ಕೆ ಇರ್ತಕ್ಕಂಥ ಭಾನುವಾರದ ಸಂತೆ, ವಾರದ ಸಂತೆ, ರೈತರ ಸಂತೆ, ಹಳ್ಳಿ ಸಂತೆ ಅಂತೇಳಿ ಅನೇಕ ಸಂತೆಗಳನ್ನು ನಾವು ಈ ಮಹಾನಗರದಲ್ಲಿ ನೋಡ್ತಾ ಇದ್ದೇವೆ. ಇನ್ನೂ ಮುಂದುವರೆದಂತೆ ಹೇಳಬೇಕು ಅಂದರೆ ಕರ್ನಾಟಕ ಚಿತ್ರಕಲಾ ಪರಿಷತ್ನವರು ಆಯೋಜಿಸ್ತಕ್ಕಂಥ ಚಿತ್ರಕಲಾ ಸಂತೆಯನ್ನು ಕೂಡ ನಾವು ನೋಡಿದ್ದೀವಿ. ಬೆಂಗಳೂರಿನಲ್ಲಿ ಇವತ್ತು ಚಿತ್ರಕಲಾ ಸಂತೆ ಅಂದರೆ ಸಾವಿರ ಗಟ್ಟಲೆ ಜನ ಆ ಸಂತೆಗೆ ಬಂದು ಚಿತ್ರಕಲೆಯ ಪ್ರಯೋಜನವನ್ನು ಪಡಿತಕ್ಕಂಥ ಒಂದು ವರ್ಗವನ್ನು ನಾವು ಕಾಣ್ತೇವೆ. ಅದು ನಾಗರಿಕ ಸಮಾಜಕ್ಕೆ ಆಗ್ತಾ ಇರತಕ್ಕಂಥ ಒಂದು ದೊಡ್ಡ ಲಾಭ. ಅಂಥದ್ದೇ ಒಂದು ಪ್ರಯತ್ನವನ್ನು ಪುಸ್ತಕ ಲೋಕದಲ್ಲಿ ವೀರಲೋಕ ಪ್ರಕಾಶನದ ಆತ್ಮೀಯರು, ಸನ್ಮಿತ್ರರು ಆಗಿರ್ತಕ್ಕಂಥ ವೀರಕಪುತ್ರ ಶ್ರೀನಿವಾಸ್ ಅವರು ಹಮ್ಮಿಕೊಂಡಿದ್ದಾರೆ. ಮೊದಲಿಗೆ ನಾನು ಅವರಿಗೆ ಅತ್ಯಂತ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಅಗತ್ಯವಾಗಿ ಆಗಲೇಬೇಕಾಗಿದ್ದ ಕಾರ್ಯಕ್ರಮ ಆಗಿದೆ. ಈ ಯೋಜನೆಯನ್ನು HSR ಬಡಾವಣೆ, ಬೆಂಗಳೂರಿನ ಈಶಾನ್ಯ ಭಾಗದಲ್ಲಿ ಇರ್ತಕ್ಕಂಥ HSR ಬಡಾವಣೆಯ 3ನೇ ಹಂತದ ಸ್ವಾಭಿಮಾನಿ ಉದ್ಯಾನವನದಲ್ಲಿ 10ಕ್ಕೂ ಹೆಚ್ಚು ಎಕರೆಗಳಷ್ಟು ವಿಸ್ತೀರ್ಣ ಇರತಕ್ಕಂಥ ಆ ಉದ್ಯಾನವನದಲ್ಲಿ ನೂರಾರು ಪ್ರಕಾಶಕರು, ನೂರಾರು ಮಾರಾಟಗಾರರು, ಬಹುಶಃ ಸಾವಿರಾರು ಬರಹಗಾರರು, ಸಾಹಿತಿಗಳು ಎಲ್ಲರೂ ಅಲ್ಲಿ ಸಮಾಗಮಗೊಳ್ತಾ ಇದ್ದಾರೆ. ಅಲ್ಲಿ ಕೇವಲ ಪುಸ್ತಕ ಸಂತೆ ಅಷ್ಟೇ ಅಲ್ಲ, ಅಲ್ಲಿ ಗಾಯನ ಇದೆ, ವಿಚಾರಗೋಷ್ಠಿ ಇದೆ, ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇದೆ, ನೃತ್ಯ ಇದೆ, ಹೀಗೆ ಆಹಾರ ಮೇಳ ಇದೆ. ಹೀಗೆ ವೈವಿಧ್ಯಮಯ ಯೋಜನೆಗಳನ್ನು ಒಂದು ಸೂರಿನಡಿಯಲ್ಲಿ ತಂದು ವೀರಲೋಕ ಪ್ರಕಾಶನದ ವೀರಕಪುತ್ರ ಶ್ರೀನಿವಾಸ್ ಅವರು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಒಳ್ಳೆಯ ಕೆಲಸ. ಇದು ಕನ್ನಡ ಓದುಗ ವಲಯಕ್ಕೆ, ಲೇಖಕರ ವಲಯಕ್ಕೆ, ಪ್ರಕಾಶಕರ ವಲಯಕ್ಕೆ, ಮಾರಾಟಗಾರರ ವಲಯಕ್ಕೆ ಭಾರೀ ದೊಡ್ಡ ಲಾಭವನ್ನು ತಂದುಕೊಡುತ್ತೆ ಅನ್ನುವುದಕ್ಕಿಂತ ಒಂದು ಹೊಸ ಪ್ರಯತ್ನವಾಗಿ, ಹೊಸ ಪ್ರಯೋಗವಾಗಿ, ಒಂದು ರೀತಿಯ ಬೌದ್ಧಿಕ ಲಾಭ ಅಂತೂ ಖಂಡಿತ ಆಗುತ್ತೆ. ಆ ಹಿನ್ನೆಲೆ ಒಳಗಡೆ ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದಗಳ ಸಂವರ್ಧನೆಗಾಗಿ ಒಂದು ಶತಮಾನಕ್ಕೂ ಮಿಗಿಲಾದಂಥ ಹಿರಿಯ ಸಂಸ್ಥೆ ಆಗಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಬೆಂಗಳೂರು ನಗರ ಜಿಲ್ಲಾ ಘಟಕದ ಅಧ್ಯಕ್ಷನಾದ ನಾನು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಮತ್ತು ಬೆಂಗಳೂರಿನ ನಾಗರಿಕರ ಪರವಾಗಿ ಮತ್ತೊಮ್ಮೆ ವೀರಲೋಕದ ಈ ಪ್ರಯತ್ನಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲರೂ ಅಲ್ಲಿಗೆ ಬರ್ತಾ ಇದ್ದೇವೆ. ತಮ್ಮ ಮೂಲಕ ನಾನು ಈ ನಾಡಿನ ಜನತೆಗೆ, ಅದರಲ್ಲೂ ಕರ್ನಾಟಕದ ರಾಜಧಾನಿಯಾಗಿರ್ತಕ್ಕಂಥ ಬೆಂಗಳೂರಿನ ಜನತೆಗೆ ವಿನಂತಿಸ್ಕೊಳ್ಳೋದೇನೆಂದರೆ, ಇಂಥದ್ದೊಂದು ಬೃಹತ್ ಯೋಜನೆಯನ್ನು, ಭಾಳ ದೊಡ್ಡ ರೀತಿಯ ಒಂದು ಈ ಬೌದ್ಧಿಕ ಲಾಭವನ್ನು ಪಡೀಲಿಕ್ಕೆ ಇರ್ತಕ್ಕಂಥ ಈ ಪುಸ್ತಕ ಸಂತೆಯ ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥ ಮತ್ತು ಇಂಥದ್ದೊಂದು ಪ್ರಯೋಗ ಮತ್ತು ಪ್ರಯತ್ನವನ್ನು ಯಶಸ್ವಿಯಾಗಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡೋಣ. ತಾವೆಲ್ಲರೂ ಬಂದು ಈ 2 ದಿನ
ನಿಮ್ಮ ಮನೆಯ ಮಕ್ಕಳನ್ನು, ಅದರಲ್ಲೂ ಯುವಕ ಯುವತಿಯರನ್ನು, ಕಾಲೇಜು ವಿದ್ಯಾರ್ಥಿಗಳನ್ನು ಕರ್ತರಬೇಕು. ಇವತ್ತು ಮಹಿಳೆಯರು, ಪುರುಷರು ಆಬಾಲವೃದ್ಧರಾದಿಯಾಗಿ ಆ ಸಂತೆಗೆ ಬಂದು ಕನ್ನಡದ ಪುಸ್ತಕ ಲೋಕವನ್ನು ಬೆಳೆಸುವಂಥ ಒಂದು ರೀತಿಯ ಪುಸ್ತಕೋದ್ಯಮ ಏನು ಇವತ್ತಿದೆ, ಇದು ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ನಡೀತಾ ಇರತಕ್ಕಂಥದ್ದಲ್ಲ. ಇದು ಕನ್ನಡಿಗರ ಬದುಕನ್ನು, ಕನ್ನಡದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಒಂದು ಮಾಧ್ಯಮ, ಆಯಾಮ. ಆ ಹಿನ್ನೆಲೆಯೊಳಗಡೆ ವೀರಲೋಕದ ಈ ಯೋಜನೆ ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. 2 ದಿನ ನಾವೆಲ್ಲರೂ ಅಲ್ಲಿದ್ದು ಈ ಯೋಜನೆಯನ್ನು ಯಶಸ್ವಿಗೊಳಿಸಿದರೆ ಬಹುಶಃ ಕನ್ನಡಿಗರಿಗೆ ಆಗುವ ದೊಡ್ಡ ಲಾಭವೇ ಹೊರತು ಅಲ್ಲಿಗೆ ಬರುವ ಪ್ರಕಾಶಕರಿಗೆ, ಮಾರಾಟಗಾರರಿಗೆ, ಲೇಖಕರಿಗೆ, ವೀರಲೋಕ ಪ್ರಕಾಶನದವರಿಗೆ ಆಗುವ ಲಾಭಕ್ಕಿಂತಲೂ ದುಪ್ಪಟ್ಟು 100 ಪಟ್ಟು ಹೆಚ್ಚು ಲಾಭ ಓದುಗರಿಗೆ ಆಗುತ್ತೆ. ಕನ್ನಡಿಗರ ಜ್ಞಾನ ಸಂವರ್ಧನೆ ಆಗುತ್ತೆ, ಕನ್ನಡಿಗರ ಅರಿವು ಹೆಚ್ಚಾಗುತ್ತೆ. ಆ ಹಿನ್ನೆಲೆಯೊಳಗಡೆ ಇದು ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ. ನಮಸ್ಕಾರ. ಇದು ಪ್ರಕಾಶ್ ಮೂರ್ತಿಯವರ ಮಾತು. ವೀರಲೋಕ ಆಯೋಜಿಸಿರುವಂಥ ಪುಸ್ತಕ ಸಂತೆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಇದು ಕೇವಲ ಪ್ರಕಾಶಕರು, ಲೇಖಕರು ಅವರಿಗೆ ಮಾತ್ರ ಲಾಭ ಆಗುವಂಥದ್ದಲ್ಲ. ಒಟ್ಟಾರೆ ನಮ್ಮ ಕನ್ನಡ ಸಂಸ್ಕೃತಿ, ನಮ್ಮ ಪರಂಪರೆ, ಅದರ ಜೊತೆಗೆ ನಮ್ಮ ಜ್ಞಾನದ ಭಂಡಾರ ಕೂಡ ವಿಸ್ತರಣೆ ಆಗುತ್ತೆ, ಯೋಚನಾ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಹೀಗಾಗಿ ಒಂದು ಬೌದ್ಧಿಕ ಶಕ್ತಿಯನ್ನು ತುಂಬುವಂಥ ಈ ಪುಸ್ತಕ ಸಂತೆಗೆ ಎಲ್ಲರೂ ಕೂಡ ಭಾಗವಹಿಸಬೇಕನ್ನುವಂಥ ಒಂದು ವಿನಂತಿಯನ್ನು ಪ್ರಕಾಶ್ ಮೂರ್ತಿಯವರು ಮಾಡಿಕೊಂಡಿದ್ದಾರೆ. ಜನಧನಿ ವಾಹಿನಿಗಾಗಿ ಜಯತೀರ್ಥ ಅವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್.